ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರೆಲ್ಲ ಹೊಸ ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನನ್ನ ಮಗಳು ಸ್ಕೂಲಿಂದ ಬರ್ತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ಲು ಸೀರೆ ಉಡಿಸು ಅಂತ. ಯಾಕಂದರೆ ಸ್ಕೂಲಲ್ಲಿ ಅವ್ರ ಮ್ಯಾಮು ಪಾಠ ಮಾಡಿರೋದು ನೋಡಿರ್ತಾಳಲ್ಲ, ಯಾವ ಥರ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಅವಳು ಮೈಂಡಲ್ಲಿ ಹಾಕೊಂಬಂದಿರ್ತಾಳೆ. ಬತ್ತಿದಂಗೆ ಸೀರೆ ಉಟ್ಕೊಬಿಟ್ಟು ಒಂದು ಬುಕ್ ಹಿಡ್ಕೊಂಡು, ಜೊತೆಗೆ ನಂದು ಇನ್ನೊಂದು ಫೋನ್ ಐತೆ, ಆ ಫೋನ್ ತೊಗೊಂಡು ಒಂದು ಕಡ್ಡಿ ತೊಗೊಂಡು ಕುತ್ಕೊಂತಾಳೆ. ಅವಳದು ಚಿಕ್ಕ ಚೇರ್ ಹಾಕೊಂಡು ಟೀಚರ್ ಥರ ಗಿಡಕ್ಕೆ ಪಾಠ ಮಾಡ್ಕೊಂಡು ಕುತ್ಕೊಂತಾಳೆ. ಇಲ್ಲಿ ನಾನು ಸೀರೆ ಉಡಿಸ್ತಿದ್ರೆ ನನ್ನ ಮಗ ಬಂದು ಡ್ಯಾನ್ಸ್ ಆಡ್ತಾಯಿದ್ದ. ಅವ್ನಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಆ ಥರ ಮಾಡ್ತಾಯಿದ್ದ. ಹಾಗೆ ಇವಳ್ದು ಇನ್ನೊಂದೇನು ಅಂತಂದರೆ, ಸೀರೆ ಹೆಂಗಂದ್ರಂಗೆ ಉಡ್ಸಂಗಿಲ್ಲ. ನೆರಿಗೆ ಎಲ್ಲ ಕರೆಕ್ಟಾಗಿ ನ್ಯಾರವಾಗಿರಬೇಕು. ಆಮೇಲೆ ಮೋಟ ಮಾಡೋಂಗಿಲ್ಲ, ಉದ್ದ ಇರಬೇಕು. ಒಂಚೂರು ಏರುಪೇರು ಆದರೂ ಇವಳು ಸೀರೆನೇ ಉಟ್ಕೊಳ್ಳಲ್ಲ, ಕಿತ್ತು ಬಿಸಾಕ್ಬಿಡ್ತಾಳೆ. ಅಷ್ಟು ಸ್ಟ್ರಿಕ್ಟ್ ಇವಳ್ದು ಸೀರೆ ಇದರಲ್ಲಿ. ನಾನು ನನ್ನ ಮಗಳಿಗೆ ಸೀರೆ ಉಡಿಸ್ಬಿಟ್ಟು ಆಚೆ ಬಂದೆ, ನಮ್ಮ ರೂಬಿನ ಮಾತಾಡ್ಸ್ಕೊಬರೋಣ ಅಂತ. ಬಂದು ನೋಡಿದ್ರೆ ಅಲ್ಲಿ ನಮ್ಮ ರೂಬಿನೇ ಇಲ್ಲ. ಏನಿಲ್ಲ ಅಂದರೂ ದಿನಕ್ಕೆ 5-6 ಸರಿ ಇದ್ರ ಹತ್ರ ಬಂದ್ಬಿಟ್ಟು ನಾನು ಮಾತಾಡ್ಸ್ಕೊಂಡು ಕುತ್ಕೊತೀನಿ. ಅಷ್ಟು ಕ್ಲೋಸ್ ಆಗಿಬಿಟ್ಟೈತೆ. ಬಂದು ನೋಡಿದ್ರೆ ನಮ್ಮ ರೂಬಿನೇ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಇದೇನಪ್ಪ ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲೂ ಇಲ್ಲ. ಇದು ನೋಡಿದ್ರೆ ಚೈನ್ ಸಮೇತ ಕಿತ್ಕೊಂಬಂದು ಇಲ್ಲಿ ಸಿಗಾಕೊಬಿಟ್ಟೈತೆ. ಅಷ್ಟರಲ್ಲಿ ಬಂದು ಬಿಡಿಸ್ದೆ ಪಾಪ. ಇಲ್ಲೇ ಮಲಗಿತ್ತು ನಾನು ಬರೋವರೆಗೂ. ಆಮೇಲೆ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಈ ನಡುವೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮುಂಚೆ ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ವಾರದಲ್ಲಿ 3-4 ವಿಡಿಯೋ ಹಾಕ್ತೆ. ಈಗ ಯಾವ ವಿಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಟೊಮೊಟೊ ಹಚ್ಕೊಂಡು ಕುಂತಿದ್ರೆ ನಮ್ಮ ಸಿಂಬಾ ಬಂದ್ಬಿಟ್ಟು ಟೊಮೊಟೊ ಹಾಕ್ತಾಳೆ ಅಂತ ಅಲ್ಲೇ ಕುತ್ಕೊಂಡಿತ್ತು. ಆಮೇಲೆ ಒಂದು ಪೀಸ್ ಹಾಕಿ ಕಳಿಸ್ದೆ. ಇದು ಚಿಕ್ಕ ಮರಿಯಿಂದನೂ ಅಷ್ಟೇ ತರಕಾರಿಗೆ ರೂಢಿ ಆಗ್ಬಿಟ್ಟಿದ್ದು. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಟೊಮೊಟೊ ಇವೆಲ್ಲ ತಿಂತತೆ. ಇದು ತರಕಾರಿ ಅಂದರೆ ಇದಕ್ಕೆ ಸಖತ್ತು ಇಷ್ಟ. ಏನು ಬೇಕು? ಟೊಮೆಟೊ ಬೇಕಾ? ಅಷ್ಟೇ ಹಾಕೋದು. ಆಲೆ ಒಂದು ದಪ್ಪದ ಹಾಕಿದ್ದೀನಿ, ಸ್ವಲ್ಪ ಅರ್ಧ ಹಾಕಿದ್ದೀನಿ, ಕೊಡಲ್ಲ ಇನ್ನು ಅಷ್ಟೇ. ಟೊಮೆಟೊ ಬೇಕಾ? ನಾನು ಹಾಕಲ್ಲ, ಹೋಗು ಸಿಂಬಾ, ಹೋಗು ಆಚೆ ಹೋಗು. ಹಾಕಿದ್ದೀನಿ. ಇಲ್ಲ ಅಷ್ಟೇ ಕೊಡೋದು, ಹೋಗು ಆಚೆ. ಆಯ್ತು ಮಲಿಕ. ಸರಿ ಆಯಿತು, ತಗೋ ತಗೊಂಡೋಗೊಂದ ತಜಿಂಬಾ. ಯಾಕೆ ತಗೋ ತಗೊಂಡೋಗು. ಇನ್ನೊಂದು ಕಾಮಿಡಿ ಏನು ಅಂತಂದರೆ, ಈಗ ಹಾಕಿರೋ ವಿಡಿಯೋ ನಮ್ಮ ಜಿಂಬಂಗೆ ತೋರಿಸಿ ಅಭ್ಯಾಸ ಮಾಡಿಸೋದಕ್ಕೆ ಅದ್ಯಾಕೆ ಮಾಡಬೇಕು, ನಾನು ಟ್ರೈ ಮಾಡ್ತೀನಿ ನೋಡ್ರಿ ಅಂತ ಅಂದ್ಬಿಟ್ಟು ಈ ಫೋಸಲ್ಲಿ ಮಲಗೈತೆ ಬಂದು. ಯಾವ ನಾಯಿ ಆದರೂ ಈ ಥರ ಮಲಿಕಂತವ ನೋಡ್ರಿ. ಅರ್ಧ 2 ಕಾಲು ಕೆಳಗಡೆ ಐತೆ, ಅರ್ಧ ದೇಹ ಮಂಚದ ಮೇಲೆ ಐತೆ. ಯಾವ ಶೇಪಲ್ಲಿ ಮಲಗೈತೆ ನೋಡ್ರಿ ನೀವೇ. ನನಗಂತೂ ನಕ್ಕು ಸಾಕಾಯಿತು. ಅಷ್ಟು ಇದು ಮಾಡ್ತಿತ್ತಿದ್ದು. ಕೆಲವೊಂದು ನಾಯಿಗಳು ಹೆಂಗೆ ಗೊತ್ತಾ, ನಾವು ಕಲಿಸ್ದಂಗೆಲ್ಲ ಕಲಿತವೆ. ನಮ್ಮ ಮನೇಲಿರೋ 2 ನಾಯಿ ಅಷ್ಟೇ, ಜಾತಿ ನಾಯಿ. ನಾವು ಚಿಕ್ಕ ಮರಿಯಿಂದ ಅಭ್ಯಾಸ ಮಾಡಿಸಿದ್ರೆ ಅವು ನಿಜವಾಗ್ಲೂ ನಾವು ಹೇಳ್ದಂಗೆಲ್ಲ ಕೇಳವು. ಆದರೂ ಅಲ್ಪ ಸ್ವಲ್ಪ ನಾವು ಹೇಳ್ದಂಗೆ ಕೇಳ್ತವೆ. ಆಮೇಲೆ ನಾವು ಊರಿಂದ ನಮ್ಮಮ್ಮ ಹಲಸಿನ ಹಣ್ಣು ಕೊಟ್ಟು ಕಳಿಸಿತ್ತು. ಅದು ಹಣ್ಣಾಗಿತ್ತು, ನಾನೇ ಕಟ್ ಮಾಡ್ತಾಯಿದ್ದೆ. ಇದು ವಿಡಿಯೋದಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಅದು ಕಲ್ಲರ್ ಬಂದ್ಬಿಟ್ಟು ಕೇಸರಿ ಕಲ್ಲರ್ ಇರೋದು. ಎಷ್ಟು ಕೆಂಪಗಿತ್ತು ಅಂದರೆ ಯಾಕೋ ವಿಡಿಯೋದಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತೈತೆ. ಆಮೇಲೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರ್ತೈತೆ. ಇನ್ನೊಂದು, ನಾನು ವಿಡಿಯೋ ಮಾಡೋಕ್ಕೆ ಸೆಲ್ಫಿ ಸ್ಟಿಕ್ಕು ದೊಡ್ಡದು ತೊಗೋಬೇಕು. ಇದು ಚಿಕ್ಕದ್ರಲ್ಲಿ ಹಾಕ್ಬಿಟ್ಟು ಫೋನ ಇಟ್ಟಿದ್ದೀನಿ. ಅದು ಫೇಸೇ ಕಂಡಿಲ್ಲ, ಬರೀ ನಾನು ಏನು ಕಟ್ ಮಾಡ್ತೀನೋ ಅದು ಮಾತ್ರ ವಿಡಿಯೋ ಆಗೈತೆ. ನಾನಿಲ್ಲಿ ಹಲಸಿನ ಹಣ್ಣು ಕಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಆಚೆ ನಮ್ಮ ರೂಬಿನೂ ಅಷ್ಟೇ ಸ್ಮೆಲ್ಗೆ ಬಡ್ಕೊಂತೈತೆ. ಇಲ್ಲಿ ಇದು ಜಿಂಬಾನೂ ಅಷ್ಟೇ ಕಟ್ ಮಾಡ್ತಾಯಿದ್ರೆ ಇಲ್ಲೇ ಕೂತ್ಕೊಂಡೈತೆ. ನಾನು ವಿಡಿಯೋ ಮಾಡೋಣ ಅಂತ ಹೋದರೆ ಹೊಡಿತಾಳೆ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಾಯಿತ್ತು. ತಿರ್ಗಿ ಆಮೇಲೆ ನಾನೇ ಕರೆದ್ಬಿಟ್ಟು ಒಂದು ಹಾಕ್ತೆ, ತಗೊಂಡೋಯ್ತು. ಅಷ್ಟು ಆಸೆ ಇದಕ್ಕೆ ಹಣ್ಣುಗಳು, ತರಕಾರಿ ಅಂತ ಅಂದರೆ. ಆಮೇಲೆ ಹಲಸಿನ ಹಣ್ಣು ರೂಮಲ್ಲಿ ಇಟ್ಟಿದ್ವಿ, ಅದು ಹಣ್ಣಾಗಿತ್ತು. ಅದು ಹಣ್ಣಾಗಿರೋದಕ್ಕೆ ಸ್ಮೆಲ್ಗೆ ಅಗ್ಲಗ್ಲ ರೂಮ್ಗೆ ಹೋಗಿ ಬರ್ತಾಯಿತ್ತು ನಮ್ಮ ಜಿಂಬಾ. ಅದಕ್ಕೆ ಕಟ್ ಮಾಡಿಬಿಟ್ಟೆ. ಅದಕ್ಕೊಂದು ಸ್ವಲ್ಪ ಮತ್ತೆ ಇದಕ್ಕೆ ಹಾಕೋಣ ಅಂತ ತೊಗೊಂಬಂದೆ. ಇದು ಕಿತ್ಕೊಂಡಿತ್ತಲ್ಲ, ಅದಕ್ಕೆ ಅಲ್ಲಿ ಕಟ್ಟೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಕಟ್ಟಾಕಿದ್ದೆ. ಅದು ಆಡ್ತಾ ಇರೋದು ನೋಡ್ರಿ, ಯಾವುದೋ ನಾಯಿ ಬಂದ್ಬಿಟ್ಟೈತೆ. ಬಂದಿರೋದಕ್ಕೆ ಆ ಥರ ಬಿಟ್ಟರೆ ಇನ್ನೇನು ಹೋಗಿ ಕಡಿತತೇನೋ ಅನ್ನೋ ಥರ ಆಡ್ತೈತೆ. ಇನ್ನು 5 ತಿಂಗಳು ಮರಿನೋ 6 ತಿಂಗಳು ಮರಿನೋ ಅಷ್ಟೇ ಇದು. ಏನು ಅಂತಂದರೆ ಇದು 3ನೇ ಚೈನು. 2 ಚೈನ್ ಆಲೆ ಕಿತ್ತಾಕೈತೆ.
ಇನ್ನು ಚಿಕ್ಕ ಮರಿ ಥರ ಕಾಣಿಸ್ತೈತೆ, ಅಷ್ಟು ಸ್ಟ್ರೆಂತ್ ಐತಿ ನಾಯಿ, ಸಿಕ್ಕಾಬಟ್ಟೆ ಸ್ಟ್ರಾಂಗು ಈ ನಾಯಿ. ಸಿಂಬಾ, ಯಾರು ಹೇಳಿದ್ ನಿನ್ನ ಮಲಗಕ್ಕೆ? ನಡಿ ಎದ್ದಾಚಿ, ನಡಿ. ಆಮೇಲೆ ಇದು ಬಂದು ಒಳಗೆ ಅಭ್ಯಾಸ ಮಾಡ್ಕೊಬಿಟ್ಟೆ, ಚಿಕ್ಕ ಮರಿಯಿಂದ ನಾವು ಒಳಗಡೆನೆ ಸಾಕಿರೋದ್ರಿಂದ ಅದು ಇಲ್ಲೇ ಅಭ್ಯಾಸ ಆಗೈತೆ. ನಾನು ಎಷ್ಟು ಗದ್ರಿದ್ರು ಹೊಡೆದ್ರು ಅದು ಆಚೆ ಹೋಗಲ್ಲ. ನನಗೆ ಮಾತ್ರ ಎದ್ರಲ್ಲ, ಬೇರೆ ಎಲ್ರಿಗೂ ಎದುರುತ್ತೈತೆ, ಯಾಕಂದರೆ ನಾನು ಅಷ್ಟು ಕ್ಲೋಸ್ ಇದ್ದೀನಲ್ಲ, ಅದಕ್ಕೆ ಅದು ನನಗೆ ಎದ್ರದೇ ಇಲ್ಲ. ಆಮೇಲೆ ಚಿಕನ್ ತೊಗೊಂಬಂದು ಕೊಟ್ಟರು, ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು. ಅಲ್ಲೇ ಜಾಸ್ತಿ ದಿನ ಆಗಿತ್ತು, ಅವತ್ತು ಹಾಕಿದ್ನಲ್ಲ ವಿಡಿಯೋ, ಅದಾದ 20 ದಿನನೋ 25 ದಿನಕ್ಕೋ ಇದು ಮತ್ತೆ ತಿರ್ಗಾ ಮಾಡ್ತಾ ಇರೋದು ನಾವು. ನಾನು ಬೈಲರ್ ಕೋಳಿ ತರಿಸ್ಕೊಂಡಿದ್ದೆ, ಯಾಕಂದರೆ ಮೊಟ್ಟೆ ಕೋಳಿ ಸಾರಲ್ಲಿ ಯಾಕೋ ತಿನ್ನೋಕೆ ನನಗೆ ಸೇರಲ್ಲ, ಅದಕ್ಕೆ ಬೈಲರ್ ಕೋಳಿ ತರಿಸ್ಕೊಂಡಿದ್ದೆ. ಆಲೇ ಟೈಮ್ ಬಂದು ನೈಟು 7 ಗಂಟೆ ಆಗಿತ್ತೇನೋಪ್ಪ, ಆ ಟೈಮಲ್ಲಿ ತೊಗೊಂಬಂದು ಕೊಟ್ಟರು. ನಾನು ಸಿಂಪಲ್ಲಾಗೆ ಫ್ರೈ ನಾನು ಈ ಥರ ಮಾಡಿದ್ದು, ಯಾಕಂದರೆ ನಾನೇನು ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಏನೂ ತೋರಿಸ್ಲಿಲ್ಲ. ಹಾಗೆ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಾನು ಹೊಸ್ದಾಗಿ ವಿಡಿಯೋಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.